ಇವತ್ತು ನಾನು ನಿಮಗೆ ಉಡುಪಿಲಿ ಮಾಡೋಂಥ ಬ್ರಾಹ್ಮಣರ ಶೈಲಿಯ ಹೀರೆಕಾಯಿ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದರಲ್ಲಂತೂ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಹೀರೆಕಾಯಿ ಹುಳಿ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್, ಅದ್ರ ಮಜಾನೇ ಬೇರೆ. ನೀವು ಖಂಡಿತ ಮಾಡಬೇಕು. ನಾನು ಹೇಳೋದು ಎಕ್ಸ್ಪ್ಲನೇಷನ್ ಅಲ್ಲ, ನೀವು ಮಾಡಿ ನೋಡಿ ನೀವೇ ಕರೆಕ್ಟ್ ಇವ್ರು ಹೇಳಿದ್ದು ಅಂತ ಅಂತೀರ. ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಹುಳಿನ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿನ್ನಬೇಕು. ನೀವು ಬೇಕಾದ್ರೆ ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ನೆಂಚ್ಕೋಬೋದು. ಬಟ್ ಆದರೆ ಅನ್ನಕ್ಕೆ ಮಾಡಿದಂಥ ಈ ಕಾಂಬಿನೇಷನು ಸೂಪರಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ನಾನು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಒಂದು 5 ನಿಮಿಷ ನೆನೆಸ್ಬಿಟ್ಟು ಒಂದು ಹಿತ್ತಾಳೆ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ನಾನು ಅಡುಗೆಗಳಲ್ಲಿ ಹಿತ್ತಾಳೆ ಪಾತ್ರೆ ಬಳಸ್ತೀನಿ. ಯಾಕೆ ಅಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ, ತುಂಬ ಹೊತ್ತು ಬಿಸಿ ಇರುತ್ತೆ. ಆ ಅರ್ಧ ಕಪ್ಪು ತೊಗರಿಬೇಳೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು 1 ಸ್ಪೂನ್ ಎಣ್ಣೆ, 1 ಚಿಟಿಕೆ ಅರಿಶಿನ ಪುಡಿ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅದು ಬೇಯೋಷ್ಟೊತ್ತಲ್ಲಿ ನಾನಿಲ್ಲಿ ಸಣ್ಣದಾಗಿರೋಂಥ 2 ಹೀರೆಕಾಯಿನ ಅದ್ರದ್ದು ಗಟ್ಟಿ ಪದಾರ್ಥ ಇರುತ್ತೆ ನೋಡಿ, ರಿಡ್ಜು, ಅದನ್ನು ತೆಗೆದುಬಿಟ್ಟು ಈ ಥರ ಹೋಳಾಗಿ ಹೆಚ್ಚಿಬಿಟ್ಟು ಮುಕ್ಕಾಲು ಬೆಂದಂಥ ತೊಗರಿಬೇಳೆಗೆ ಸೇರಿಸಿದ್ದೀನಿ. ಅದು ಬೇಯೋಷ್ಟೊತ್ತಲ್ಲಿ ಹುಳಿಗೆ ಮಸಾಲ ರುಬ್ಕೋಬೇಕು. 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಧನಿಯಾ, ಒಂದು ಅರ್ಧ ಟೀ ಸ್ಪೂನ್ ಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4 ರಿಂದ 5, 2 ಗುಂಟೂರು ಮೆಣಸಿನ್ಕಾಯಿ, ಅರ್ಧ ಇಂಚು ಚಕ್ಕೆ, 1 ಟೀ ಸ್ಪೂನು ಎಣ್ಣೆ ಹಾಕಿ ಇಂಗಿನ ಪುಡಿ ಸೇರಿಸಿ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ಸೇರಿಸಿದ್ದೀನಿ. ಈ ಚಿಕ್ಕ ನೆಲ್ಲಿಕಾಯಿ ಸೈಜು. ಮೊದಲು ಮಸಾಲ ಹುರ್ಕೊಂಬಿಡ್ಬೇಕು. ಅದು ಸ್ವಲ್ಪ ಹೊಂಬಣ್ಣ ಬಂದಮೇಲೆ ಹುಣಸೆಹಣ್ಣು ಸೇರಿಸ್ಬೇಕು. ಆಮೇಲೆ ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ಶಾಗಿ ತುರಿದಂಥ ತೆಂಗಿನಕಾಯಿ ತುರಿ. ಈ ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು ಎಲ್ಲ ಹುರಿದಾಗ ಘಮ 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 ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಆಗಲೇ ಅಷ್ಟು ರುಚಿಯಾಗಿರುತ್ತೆ ಮಸಾಲ ಘಮ. ಆಮೇಲೆ ನೈಸಾಗಿ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ನೋಡಿ, ಹೀರೆಕಾಯಿ ಮತ್ತು ಬೇಳೆ ಆಲ್ಮೋಸ್ಟ್ ಬೆಂದಿದೆ. ಈ ಸಮಯದಲ್ಲಿ ರುಬ್ದಂಥ ಮಸಾಲಾನ ಸೇರಿಸ್ಬಿಟ್ಟು ಅದಕ್ಕೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕುದಿಲಿಕ್ಕೆ ಬಿಡಬೇಕು. ನಾವು ಹುಣಸೆಹಣ್ಣ ರುಬ್ಬಕ್ಕೆ ಹಾಕಿರೋದ್ರಿಂದ ಮತ್ತೆ ನಾನು ಹುಣಸೆಹಣ್ಣು ನೀರೆಲ್ಲ ಸೇರಿಸ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು, ನಿಮಗೆ ಇಷ್ಟ ಇದ್ದರೆ ಒಂದು ಚಿಟಿಕೆ ಬೆಲ್ಲ ಸೇರಿಸ್ಕೊಳ್ಳಿ. ನಾನು ಬೆಲ್ಲ ಸೇರಿಸ್ತಾ ಇಲ್ಲ. ಚೆನ್ನಾಗಿ ಕುದ್ದ ಮೇಲೆ ಒಂದು ಫೈನ್ ಸಾಸಿವೆ ಹಿಂಗಿನ ಒಗ್ಗರಣೆ ಕೊಟ್ಟರೆ ಸೂಪರಾಗಿರುತ್ತೆ. ಕರ್ಬೇವಿನ ಸೊಪ್ಪು ಇದ್ದರೆ ಸೇರಿಸ್ಕೊಳ್ಳಿ. ಬಟ್ ಕರ್ಬೇವಿನ ಸೊಪ್ಪು ಮನೇಲಿ ಖಾಲಿ ಆಗಿತ್ತು, ಅದರಿಂದ ನಾನು ಹಾಕಿಲ್ಲ. ನಾನು ಹೇಳ್ದಂಗೆ ಬಿಸಿ ಬಿಸಿ ಅನ್ನನೂ ಕೂಡ ಪಕ್ಕದಲ್ಲಿ ಮಾಡಿದ್ದೆ. ಆ ಅನ್ನಕ್ಕೆ ಈ ಥರ ಹುಳಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ. ನೀವು ಹೀರೆಕಾಯಿಯೇ ಬಳಸಬೇಕು ಅಂತಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಆಲೂಗೆಡ್ಡೆ, ಈರುಳ್ಳಿ ಮಾಡ್ಕೋಬೋದು ಇದೇ ಮಸಾಲಾಗೆ. ಬದನೆಕಾಯಿ, ಕಡಲೆಕಾಳು ಹಾಕಿ ಮಾಡ್ಬೋದು. ನಮ್ಮ ಚಾಯ್ಸಲ್ಲಿ ಯಾವ ತರಕಾರಿನಾದರೂ ಮಾಡ್ಬೋದು. ಬಟ್ ಹೀರೆಕಾಯಿಗೆ ಈ ಮಸಾಲ ತುಂಬ ಚೆನ್ನಾಗಿ ಒಪ್ಪುತ್ತೆ. ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ. ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನು ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ. ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎರಡರಲ್ಲೂ ವೀಣಾ ಲಕ್ಷ್ಮೀನಾರಾಯಣ್ ಪೇಜಲ್ಲೇ ಬರುತ್ತೆ. ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನನಗೊಂದು ಮೋಟಿವೇಶನ್ ಆಗುತ್ತೆ ನಿಮ್ಮ ಫೀಡ್ಬ್ಯಾಕ್ ನೋಡ್ತಾ ಇದ್ದರೆ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.